Hi, hi, hello, good morning. Welcome back to my channel, Suksha Vlogs. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅಂತಲೇ ಹೇಳ್ಬೋದು. ಇದು ತುಂಬ ದಿನಗಳಿಂದ ನಮ್ಮ ಕನಸಾಗಿತ್ತು, ನಮ್ಮ ಕನಸಿನ ವ್ಲಾಗ್ ಇದು. ಆಲ್ಮೋಸ್ಟ್ ಮಾರ್ಚಿಂದ ನಮ್ಮದು ಕನಸು ಅಂತಲೇ ಹೇಳ್ಬೋದು. ಈ ವ್ಲಾಗ್ ಇವತ್ತು ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿದೆ. ಸೊ ವ್ಲಾಗ್ನ ಖಂಡಿತ ಫುಲ್ ನೋಡಿ. ಆಲ್ಮೋಸ್ಟ್ ಬೆಳಗ್ಗೆ 10ಗೆಲ್ಲ ನಮಗೆ ರೆಸಾರ್ಟಿಗೆ ಬರಬೇಕು ಅಂತ ಹೇಳಿದರು. ಸೊ ಹಂಗಾಗ್ಬಿಟ್ಟು ನಾವು 9ಗೆ ರೆಡಿಯಾಗಿ ನಮ್ಮ ಫ್ರೆಂಡ್ ಸೌಭಾಗ್ಯ ಅಂತ, ಸೊ ಅವಳು ಎಲ್ಲರೂ ಇಲ್ಲಿಗೆ ಬಂದುಬಿಡಿ ಅಂತ ಹೇಳಿದರು. ಅಂದರೆ ಅವ್ರ ಮನೆ ಹತ್ರ, ಅವ್ರ ಮನೆಯಿಂದ ಪಾವಗಡಕ್ಕೆ ಸ್ವಲ್ಪ ನಿಯರ್ ಆಗುತ್ತೆ, ನಮ್ಮ ಮನೆಯಿಂದ ಅವ್ರ ಮನೆಗೆ ಸ್ವಲ್ಪ ದೂರ. ಸೊ ಹಾಗಾಗಿ ನಾನು ಮತ್ತು ನಮ್ಮ ಫ್ರೆಂಡ್ಸ್, ನಮ್ಮೂರಲ್ಲಿರ್ತಕ್ಕಂಥ ಫ್ರೆಂಡ್ಸ್ ಎಲ್ಲರೂ ಸೇರಿಬಿಟ್ಟು ನಾವು ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಅವಳು ಕಾರ್ ಎತ್ಕೊಂಡು, ಅಂದರೆ ನಮ್ಮನ್ನೆಲ್ಲ ಪಾಪ ಪಿಕ್ ಮಾಡಿದ್ಲು. ಸೊ ವೆರಿ ವೆರಿ ಥ್ಯಾಂಕ್ಸ್ ಅಂತ ಅವಳು ಹೇಳಿದ್ದೇನು ಅಂದರೆ, ಎಲ್ಲರೂ ಒಂದೇ ಸರಿ ಗ್ಯಾದರ್ ಆಗಿಬಿಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿಂದ ಹೋದರೆ ನಮಗೂ ಚೆನ್ನಾಗಿರುತ್ತೆ, ನಾವು ಇಲ್ಲಿಂದನೇ ಎಲ್ಲ ಏನಾದರೂ ಡಿಸ್ಕಷನ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಆಲ್ಮೋಸ್ಟ್ ಎಲ್ಲರೂ ಬೇಗನೆ ಬಂದು ನಾವಿನ್ನು ಹೊರಟ್ವಿ. ಅಲ್ಲಿ ಎಲ್ಲರೂ ಹಾಯ್ ಮಾಡ್ತಾವ್ರೆ ಎಗೈನ್. ಮತ್ತು ನಮಗೆ ಪ್ಲೇಸ್ ಇರಲಿಲ್ಲ, ಸೊ ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡ್ವಿ. ಇನ್ನೂ ಒಂದಿಬ್ಬರು ಬರೋದಿದೆ, ಅವರು ಕೂಡ ಇನ್ನೇನು ಈಗ ಪಾವಗಡದಲ್ಲೇ ಇಬ್ಬರು 3 ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು 3 ಜನ ಅಲ್ಲಿ ಪಾವಗಡದಲ್ಲೇ ನಾವು ಹತ್ಕೊಳ್ತೀವಿ, ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಇವ್ರೆ ತುಂಬಾ ಟೆನ್ಷನ್. ಬನ್ನಿ ನಿಜವಾಗ್ಲೂ ಹೈಲೈಟ್ ಮಾಡಿ. ನಾನು ತುಂಬಾ ವೇಟ್ ಮಾಡಿದೀನಿ, ಬಟ್ ಇವರೇ ಬಂದಿಲ್ಲ. ನಾನು ಅದಕ್ಕೆ ಸ್ವಲ್ಪ ಅವ್ರಿಗೆ ಕೊಟ್ಟೆ ಅಷ್ಟೇ. ಅದೇ ಎಷ್ಟು ಫೋನ್ ಮೆಸೇಜ್, ನಾನು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಏನ್ ಹೇಳ್ತಾವಳೆ ಸೌಭಾಗ್ಯ ಇಲ್ಲಿ ಅವಾಗೂ ಯಾರೋ ಹೇಳಿದ್ರು ಹೊಸಕೋಟೆಯಿಂದ ಬಂದ್ಬಿಟ್ಟು ವಾಪಸ್ ಹೋಗಲ್ಲ, ಇರ್ತಾಳೆ ಅಂತ. ಆದ್ರೂ ನಮ್ಗೆ ಇವಳಿ ಸೌಭಾಗ್ಯ ಫೀಲ್ ಅಲ್ಲಿ ಇಲ್ಲ. ಮನೆ ಹತ್ರನು ಜಿಸಿ ಹೇಳ್ತಾನೆ ಇತ್ತು, ಸೌಭಾಗ್ಯ ಇದು ಜಿಸಿ ಪಾಪ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಐತೆ, ಬೇಜಾರ್ ಮಾಡ್ಕೊಳ್ತಾ ಇದ್ರು ಅಂತ. ನಾನು ಆಲ್ಮೋಸ್ಟ್ ಮನೆ ಹತ್ರ ಶಾರ್ಪ್ ಎಲ್ಲ ರೆಡಿ ಆಗಿದೆ. ಫೋನ್ ಮಾಡಿದ್ರೆ ಆಗ್ತಾ ಇರ್ಲಿಲ್ಲ, ನಾನೇ ನೋಡ್ದಾ ಕರೆಕ್ಟ್ ಆಶಾ ಮನೆಗೆ ಹೋಗ್ಬೋದಿತ್ತು. ನೀನು ಒಂದ್ಸರಿ ಹೇಳಿದ್ರೆ ಆಗ್ತಾ ಇತ್ತು ಕಣೆ. 9 ಗಂಟೆಗೆ ಎಲ್ಲರಿಗಿಂತ ಲೀಸ್ಟ್ ಮೇಕಪ್ ಹಾಕೊಂಡು ಹೇಳ್ತೀನಿ ನಾನು. ನಿಜ ವಾಪಸ್ ಹೋಗ್ಬೇಕಿತ್ತು. ಇವಳು ನ್ಯಾಯವಾಗಿ ಸ್ಯಾರಿ ಕೂಡ ಹಾಕೊಂಡಿರ್ಲಿಲ್ಲ. ಏನು ಇದು ಡ್ರೈವರ್ ರೆಡಿ ಆಗಿದ್ದೀನಿ ನಾನು. ಅಲ್ಲ ಜಿಸಿ, ನಾವ್ ಯಾವ್ದಾದ್ರು ಮದ್ವೆಗೆ ರೆಡಿಯಾಗಿ ಹೋಗ್ಬೇಕು, ಮುಹೂರ್ತ ಆದ್ಮೇಲೆ ನಾವು ಹೋಗಿರ್ತೀವಿ. ಪಕ್ಕ ಊಟಕ್ಕೆ ಹೋಗ್ತೀವಿ ನಾವು ಒಂದೇ ಸರಿ ಅಲ್ವಾ. ನಾನಿನ್ನು ಅಲ್ಲಿ ಕಾರಲ್ಲಿ ಒಂದು ಕಾನ್ವರ್ಸೇಷನ್ ಹಾಗೆ ಬಿಡಬೇಕಾಗಿತ್ತು, ಆ್ಯಸ್ ಇಟ್ ಈಸ್. ಸೊ ಅದನ್ನು ಏನು ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತೀರಾ ಹಾಗೇನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇನ್ನು ಸ್ವಲ್ಪ ಕಾನ್ವರ್ಸೇಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಷ್ಟು ಜನ ಒಂದು ಕಾರಲ್ಲಿ ಬಂದಿದ್ದೀವಿ ನೋಡಿ. ನಾವು ಎಲ್ಲರೂ ತುಂಬ ಫನ್ನಿಯಾಗಿ ಅದು ಇದು ಮಾತಾಡ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಇಲ್ಲೂ ಈ ಕಡೆ ಬಾಯ್ಸ್ ಸೆಕ್ಷನನ್ನು 1-2-3 ಜನ ಬಂದರು, ಅವ್ರಿಗೂ ಹಾಯ್ ಹೇಳ್ತಾ. ಸೊ ಅವ್ರು ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು, ನಾವು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಖಂಡಿತ ಇದು ಎಲ್ಲರದು ಫಂಕ್ಷನ್ ಆಗಿತ್ತು, ಒಬ್ಬರು ಅದೇ ಅಂತ ಅಲ್ಲ, ಎಲ್ಲರೂ ಕೈ ಜೋಡಿಸಿದ್ದಕ್ಕೇನೆ ತುಂಬ ಸಕ್ಸಸ್ ಆಗಿ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಆಯಿತು ಅಂತ ಅನಿಸುತ್ತೆ. ಬಟ್ ಏನಾಯಿತು ಏನು ಅನ್ನೋದು ನಾನು ಖಂಡಿತ ತಿಳಿಸ್ತೀನಿ. ತುಂಬ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ದು ಮಾರ್ಚ್ ಫಸ್ಟ್ ವೀಕಿಂದ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಮಾರ್ಚ್ ಫಸ್ಟ್ ವೀಕಿಂದ ಪ್ಲ್ಯಾನ್ ಮಾಡಿ ಏಪ್ರಿಲ್ ಲಾಸ್ಟಲ್ಲಿ ನಾವು ಫಂಕ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದು. ಬಟ್ ಅಷ್ಟೂ ದಿನ ತುಂಬ ವಿಡಿಯೋ ಕಾಲ್ಸ್ ವಾಟ್ಸಪ್ ಕಾಲ್ಸ್ ಮಾಡ್ಕೊಳ್ಳೋದು, ಡಿಸ್ಕಸ್ ಮಾಡೋದು, ಗ್ರೂಪ್ ಮಾಡಿಕೊಂಡು ಈ ಥರ ಎಲ್ಲ ತುಂಬಾ ಸ್ಟ್ರಗಲ್ ಅನ್ನೋದಕ್ಕಿಂತ ಅದೊಂಥರ ಖುಷಿಯಾಗೇ ಇತ್ತು. ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ಫಂಕ್ಷನ್ ನಾವೇನೋ ಬೇರೆ ಥರನೇ ಅಂತ ಅಂದ್ಕೊಂಡಿದ್ವಿ ಫಂಕ್ಷನ್ನ. ನಾವು ಬರೋ ಅಷ್ಟೊತ್ತಿಗೆ ಅಂದರೆ ನಾವು ಸ್ವಲ್ಪ ಲೇಟ್ ಆಯಿತು, ಒಂದಿಬ್ಬರು ಫ್ರೆಂಡ್ಸು ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ನಾವು ಬರೋದನ್ನು ಅವ್ರಿಗೆ ವೆಯ್ಟ್ ಮಾಡ್ಕೊಳ್ತಾ ಬರೋಷ್ಟೊತ್ತಿಗೆ ನಮ್ಮ ನೇತ್ರಾವತಿ ಮ್ಯಾಮ್ ಅಂತ, ನೇತ್ರಾವತಿ ಟೀಚರು, ನಿಜವಾಗ್ಲೂ ಆ ಮ್ಯಾಮ್ ಟೈಮ್ ಅಂದರೆ ಟೈಮ್ ಅಂತಲೇ ಹೇಳ್ಬೋದು. ಅಷ್ಟು ಕರೆಕ್ಟ್ ಟೈಮ್ಗೆ ಅವ್ರು
ಸೊ ಇನ್ನು ಅವ್ರು ಬಂದಿದ್ದರು, ನಾವು ಅವ್ರನ್ನ ವೆಲ್ಕಮ್ ಮಾಡಬೇಕಿತ್ತು ಟೀಚರ್ಸ್ನ. ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಲೇಟ್ ಆಯಿತು, ಸಾರಿ ಮ್ಯಾಮ್ ಅಂತ ಹೇಳ್ತಾ ಇನ್ನು ಹೂವು ಎಲ್ಲ ತಂದಿದ್ರು, ಹೂವು ಎಲ್ಲ ಮುಡ್ಕೊಂಡು ನಾವು ಇಲ್ಲಿಂದ ಒಂದು ಸ್ವಲ್ಪ ಕನ್ವರ್ಸೇಷನ್, ಒಂದು ಸಿಲ್ಲಿ ಕನ್ವರ್ಸೇಷನ್ ಇದೆ, ಅದನ್ನು ಹಾಗೆ ಇರ್ತೀವಿ, ನೋಡಿ ನಿಮಗೂ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಹಾಂ ಕೇಳು. ಅಲ್ಲ ಬಾ ಗಂಗಮ್ಮ, ಏನೇ ನಿಂದು ಅನ್ನು. ಇನ್ನು ಈಗ ಒಳಗಡೆ ಬಂದ್ಬಿಟ್ಟು ಆವಾಗಲೇ ಟಾಯ್ಲೆಟ್ ಬಿಟ್ಟಿಲ್ಲ ಅಂದ್ರೆ ಮಿಸ್ ಇಲ್ಲೇ ಮಾಸ್ಟ್ರು ಬಂದಿದ್ರು, ಮಿಸ್ ರಾಜನಾಗ್ ಸರ್ ಬಂದಿದ್ರು, ಮಿಸ್ ಬ್ಯಾಕ್ ಟು ಬ್ಯಾಕ್ ಕ್ಲಾಸ್ ತಗೊಂಡ್ರು ಮಿಸ್. ಈಗ ನೀವು ಹಿಂದೆನೆ ಬಂದ್ಬಿಟ್ರೆ ಮಿಸ್, ಅದಕ್ಕೆ ಮಿಸ್ ಜೊತೆಗೆ ನಾಗರಾಜ್ ಸರ್ ಕ್ಲಾಸ್ ತಗೊಂಡಿದ್ರು. ಲಾಸ್ಟಲ್ಲಿ ನೇತ್ರಾವತಿ ಮ್ಯಾಮು, ವಿಮಲಾ ಮ್ಯಾಮು. ನಿಮ್ಗೆ ಸ್ಮೆಲ್ ತಡ್ಕೊಳಕ್ಕೆ ಬೇಡ ಮಿಸ್. ಏಯ್ ಸೂಪರ್. ನೀವು ಬನ್ನಿ ನನ್ನ ಜೊತೆ, ಅಲ್ಲೇ ಕಡೆ ಬಂಡೆಗಳ ಹತ್ರ ಹೋಗ್ತಾ ಇದ್ವಿ ಎಲ್ಲ. ಇನ್ನು ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ದು ನಮ್ಮದು ಎಲ್ಲ ಕಾನ್ವರ್ಸೇಷನ್ ಯಾವ ಥರ ಇತ್ತು ಅಂತ. ಅಂದರೆ ಇದು ಒಂದು ತಮಾಷೆಗಾಗಿ ಅಷ್ಟೇನೆ, ಇದರಲ್ಲಿ ಏನಾದರೂ ತಪ್ಪಿದರೆ ನಿಜವಾಗ್ಲೂ ಅದನ್ನು ಅಂದರೆ ಕ್ಷಮಿಸಿ ಅಂತ ಹೇಳ್ತೀನಿ. ಮತ್ತು ಹಾಗೆ ಅಂದರೆ ಏನಕ್ಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆವಾಗ ಈಗ ನಾವು ಒಂದು ಗೆಟ್ ಟುಗೆದರ್ ಅಂತ ನಾವು ಒಂದು ಸ್ನೇಹ ಸಮ್ಮಿಲನ ಅಂತ ಮಾಡಿರೋದೇನೆ ಆವಾಗಿಂದ 7th ಅಲ್ಲಲ್ವ, ನಾವು ಅಂದರೆ 5th 6th 7th 3 ಇಯರ್ಸ್ ಒಟ್ಟಿಗೆ ಒಂದೇ ಜೊತೆಯಲ್ಲಿ ಓದಿರ್ತಕ್ಕಂಥ ಫ್ರೆಂಡ್ಸ್ ಎಲ್ಲರೂ. ಇದರಲ್ಲಿ ಒಂದು ಸ್ವಲ್ಪ ಜನ ಮಾತ್ರ ಫ್ರಮ್ 1ನೇ ಕ್ಲಾಸಿಂದ 7th ತನಕನೂ ಜೊತೆಯಲ್ಲಿ ಓದಿರ್ತಕ್ಕಂಥವ್ರು ಇದ್ದಾರೆ. ಅಂದರೆ ನಾವು ನಮ್ಮೂರಲ್ಲಿ 4th ತನಕ ಅಷ್ಟೇ ಇತ್ತು, 1st 2nd 3rd 4th ಆದಮೇಲೆ ನಮ್ಮೂರಿಂದ ಪಕ್ಕದ ಊರಿಗೆ ಹೋಗಬೇಕಾಗಿತ್ತು, ಅದು ನಲ್ಗಾನಹಳ್ಳಿ ಅಂತ. ಸೊ ಹಂಗಾಗ್ಬಿಟ್ಟು ಅಲ್ಲಿ ಅಲ್ಲಿ ನಮಗೆ ಮತ್ತೆ ಫ್ರೆಂಡ್ಸ್ ಎಲ್ಲ ಇನ್ನೂ ಸ್ವಲ್ಪ ಆ್ಯಡ್ ಆನ್ ಆದರು ಅಂತ ಹೇಳ್ಬೋದು. ನಮ್ಮ ಜೊತೆ ಮತ್ತೆ ಬೇರೆ ಫ್ರೆಂಡ್ಸ್ ಆ್ಯಡ್ ಆನ್ ಆದರು. ಸೊ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಜನ 4th 5th 6th 7th, ಒಂದು ಸ್ವಲ್ಪ ಜನ 1 to 7th, ಇನ್ನೊಂದು ಸ್ವಲ್ಪ ಜನ 1 to 10th, ಈ ಥರ ಫ್ರೆಂಡ್ಸ್ ಇದ್ದಾರೆ. ಬಟ್ ನಾವು ಟಚ್ಚಲ್ಲಿ ಇದ್ವಿ, ಒಂದು ಸ್ವಲ್ಪ ಜನ ಟಚ್ಚಲ್ಲಿ ಇರಲಿಲ್ಲ. ಆದರೂ ಕೂಡ ಟಚ್ಚಲ್ಲಿ ಇಲ್ಲದೇ ಇರಲಿ ಆ ಒಂದು ದಿನಗಳನ್ನ ಇವಾಗ. ಸೊ ಹಂಗಾಗಿ ಅಂತಲೇ ಒಂದು ಸ್ನೇಹ ಸಮ್ಮಿಲನ ಅಂತ ಮಾಡಿದ್ವಿ. ನಾನು ಅದನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ಇದು ರೆಸಾರ್ಟು ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ. ನಾವು ಫಸ್ಟು ಇದನ್ನು ಪ್ಲ್ಯಾನ್ ಮಾಡಿದಾಗ ಅಂದರೆ ಏನು ನಾವು ಈ ಥರ ಮಾರ್ಚಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಓಕೆ, ಒಂದು ಗೆಟ್ ಟುಗೆದರ್ ಅಂತ ಮಾಡೋಣ 7th ಬ್ಯಾಚ್ ಎಲ್ಲ ಅಂತ ನಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಎಲ್ಲ ಗ್ರೂಪ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿದ್ರಲ್ವ. ಆ ಟೈಮಲ್ಲಿ ನಾವು ಫಸ್ಟ್ ಡಿಸೈಡ್ ಮಾಡಿದ್ವಿ ಏನು ಅಂದರೆ, ವಿತ್ ಫ್ಯಾಮಿಲಿ ಜೊತೆ, ಮಕ್ಕಳು ಅವರು ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು, ಮಕ್ಕಳ ಜೊತೆ ಬರ್ಬೋದು ಅಂತ ಈ ಥರ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದು ಅನ್ಫಾರ್ಚುನೇಟ್ಲಿ ನಾವು ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ಅದನ್ನು ಚೇಂಜ್ ಮಾಡ್ಕೋಬೇಕಾಯಿತು. ಬಟ್ ಏನಕ್ಕೆ ಅನ್ನೋದು ನಿಜವಾಗ್ಲೂ ನನಗೆ ರೀಸನ್ ಇನ್ನೂ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ, ರೀಸನ್ ಯಾಕೆ ಅನ್ನೋದು. ಓಕೆ, ಏನೇ ಆಗಲಿ, ಒಟ್ಟಿನಲ್ಲಿ ಇಲ್ಲಿ ಫಂಕ್ಷನ್ ಮಾತ್ರ ಚೆನ್ನಾಗೇ ಆಯಿತು. ನಮ್ಮ ಮಕ್ಕಳಂತೂ ನಾವು ಬರ್ತೀವಿ ಅಂತ ತುಂಬಾ ಒಂಥರ ಹಠ ಮಾಡ್ತಾಯಿದ್ರು. ನಿಮ್ಮ ಫ್ರೆಂಡ್ಸ್ನೆಲ್ಲ ನಾವು ನೋಡಬೇಕಲ್ವ, ನಾವು ಬರ್ತೀವಿ ಅಂತ. ಅದೇ ಇಲ್ಲಿ ಹೇಳ್ತಾ ಇದ್ದೆ, ಅಯ್ಯೋ ನಮ್ಮ ಮಕ್ಕಳು ತುಂಬ ಹಠ ಮಾಡಿದ್ರು ಅಂತ ನಾನು ಹೇಳಿದ್ದಕ್ಕೆ, ಆಮೇಲೆ ಅಲ್ಲಿ ಫ್ರೆಂಡ್ಸೂ ಮತ್ತು ಇನ್ನೂ ಬೇರೆಯವರೆಲ್ಲ ಹೇಳ್ತಾಯಿದ್ರು, ಹೌದು ನಮ್ಮ ಮಕ್ಕಳೂ ಹಠ ಮಾಡ್ತಾಯಿದ್ರು, ನಾವು ಬರ್ತೀವಿ ಅಂತ. ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಬರಲ್ಲ ಅಂತ ಅಂತಾರೆ. ಬಟ್ ಚಿಕ್ಕ ಮಕ್ಕಳಿರೋದ್ರಿಂದ ರೆಸಾರ್ಟ್ ಅನ್ನೋಷ್ಟೊತ್ತಿಗೆ ಸರಿ ಬರೋಣ ಅಂತ. ಬಟ್ ನಾವು ರೆಸಾರ್ಟ್ನೇನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಲಿಲ್ಲ, ತುಂಬ ಕಮ್ಮಿ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆ ಇನ್ನು ಸ್ಯಾರಿ, ನಾವು ಯೂನಿಫಾರ್ಮ್ ಅಂತ ವಿಚಾರಕ್ಕೆ ಬಂದರೆ ಅದು ಕೂಡ ನಾವೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ನಾವು ಫಸ್ಟ್ ಅಂದ್ಕೊಂಡಿದ್ದು ಅವ್ರವ್ರ ಇಷ್ಟ, ಯಾವ ಥರ ಯಾವುದಾದ್ರೂ ಸರಿ, ಬೇರೆ ಅವ್ರವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಸ್ಯಾರಿ ಹಾಕ್ಕೊಂಬರಲಿ, ಬಟ್ ಸ್ಯಾರಿ ಇರಲಿ ಅಂತ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಮತ್ತೆ ಒಂದು ಸರಿ ನಮ್ಮ ಫ್ರೆಂಡ್ಸ್ ಮತ್ತೆ ಹೇಳಿದ್ದು, ಬೇಡ
ಗಂಡು ಮಕ್ಳಿಗೆಲ್ಲ ಒಂಥರ ಡ್ರೆಸ್ ಕೋಡ್ ಇರಲಿ, ಹೆಣ್ಮಕ್ಳಿಗೆಲ್ಲ ಒಂಥರ ನಾವು ಸ್ಯಾರಿಯಲ್ಲಿ ಒಂದೇ ಥರ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ಒಂದೇ ಥರ ತೊಗೊಂಡು ಅದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ಹಾಕ್ಕೊಂಡ್ವಿ. ಅಷ್ಟೊತ್ತಿಗೆ ಇನ್ನು ಟೀಚರ್ಸ್ ಎಲ್ಲ ಬಂದರು. ನಮ್ಮ ಗೋಪಾಲ್ ಅಂದರೆ ನಮ್ಮ ಸರ್ ಅವರು ಮತ್ತು ಹಾಗೆ ಟೀಚರ್ಸ್ ಎಲ್ಲರೂ ಒಂದು ಹತ್ರ ಅವ್ರು ಬಂದರು. ಬಂದಾದಮೇಲೆ ಇನ್ನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಇಲ್ಲಿ ನಮ್ಮದು ಒಂದು ದೀಪ ಬೆಳಗಿದ್ರು ಕೂಡ ಟೀಚರ್ಸು. ಬಟ್ ಅದು ಒಂದು ಕ್ಲಿಪ್ ಮಿಸ್ ಆಗಿದೆ. ಅಂದರೆ ಮಿಸ್ ಆಗಿದೆ ಇನ್ ದಿ ಸೆನ್ಸ್ ನನ್ನಲ್ಲಿ ಸ್ವಲ್ಪ ಬ್ಯಾಟ್ರಿ ಲೋ ಇತ್ತು. ಹಾಗಾಗಿ ನಾನು ಬೇರೆಯವ್ರಿಗೆ ವಿಡಿಯೋ ಮಾಡ್ಕೊಳ್ಳೋಕೆ ಹೇಳಿದೆ. ಬಟ್ ಅವರು ಕಳಿಸೋದು ಸ್ವಲ್ಪ ಲೇಟ್ ಆಯಿತು. ಮತ್ತು ಹಾಗೆ ಕಳಿಸಿರೋದು ಕೂಡ ನಂಗೆ ಅಷ್ಟೊಂದು ಅದು ಬರಲಿಲ್ಲ. ಹಾಗಾಗಿ ಮತ್ತು ಇನ್ನು ಅದೆಲ್ಲ ಆದಮೇಲೆ ಇನ್ನು ಫಸ್ಟ್ ಆವಾಗಲೇ ಮಾತಾಡಿದ್ದು ನಮ್ಮ ನೇತ್ರಾವತಿ ಟೀಚರ್ ಅಂತ. ಸೊ ಅವ್ರ ಅನಿಸಿಕೆಗಳನ್ನ ಅವ್ರದ್ದೆಲ್ಲ ಹೇಳಿದ್ರು. ಅದಾದಮೇಲೆ ಇನ್ನು ಇವರು ನಮ್ಮ ಫ್ರೆಂಡ್ ಕೃಷ್ಣಮೂರ್ತಿ ಅಂತ, ಇವರು ಕೂಡ ಒಂದು ಸ್ವಲ್ಪ ಆವಾಗಿನ ದಿನಗಳನ್ನೆಲ್ಲ ಮೆಲ್ಕು ಹಾಕ್ಕೊಂತ ಆಗಿಂದ ನಾವು 7th, 6th, 5th ಯಾವ ಥರ ಇದ್ವಿ ಅಂತ ಹೇಳಿದ್ರು. ಅದಾದಮೇಲೆ ಇನ್ನು ವಿಮಲಾ ಟೀಚರ್ ಅಂತ ಹೇಳ್ಬಿಟ್ಟು ಇವರು ಕೂಡ ಅವರದ್ದು ಎಲ್ಲನೂ ಅಂದರೆ ಆವಾಗಿನ ಟೈಮಲ್ಲಿ ಯಾವ ಥರ ಮಕ್ಕಳು ಯಾವ ಥರ ಇದ್ವಿ ಏನು ಅಂತ ಅದರದ್ದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರು. ಅದಾದಮೇಲೆ ಇನ್ನು ಹಾಗೇನೇ ನಮ್ಮ ಫ್ರೆಂಡು ಇಲ್ಲಿ ಸೌಭಾಗ್ಯ, ಅವಳು ಕೂಡ ಟೀಚರ್ಸ್ನೆಲ್ಲ ತೋರಿಸ್ಕೊಂಡು ಹೇಳ್ತಾ ಐತೆ. ಅಂದರೆ ಆ ಟೀಚರ್ ಯಾವ ಥರ ಇದ್ದರು, ಈ ಟೀಚರ್ ಯಾವ ಥರ ಇದ್ದರು. ಸೊ ಈ ಥರ ಒಂದು ಸಣ್ಣ ಪುಟ್ಟ ಎಲ್ಲ ಅವರು ಆ ಥರ ಮಾತಾಡ್ತಾಯಿದ್ರು. ಮತ್ತು ಇನ್ನು ಹಾಗೇನೇ ಇನ್ನೊಬ್ಬ ಸರ್ ಗೋಪಾಲ್ ಸರ್ ಅಂತ ಹೇಳ್ಬಿಟ್ಟು ಇವರು ಗೋಪಾಲ್ ಸರ್ ಅಂತ ಹೇಳ್ಬಿಟ್ಟು ಇವ್ರೂ ಅಷ್ಟೇ ಅವ್ರ ಅನುಭವಗಳಿರ್ಬೋದು, ಆವಾಗಿಂದಲ್ಲಿ ನಮ್ಮಲ್ಲಿರ್ತಕ್ಕಂಥ ಫಾಲ್ಟ್ ಇರ್ಬೋದು, ನಾವು ಯಾವ ಥರ ಮಾಡಿದ್ವಿ ಮತ್ತು ಅವ್ರು ಯಾವ ಥರ ಲೈಫಲ್ಲಿ ಮೇಲಕ್ಕೆ ಬಂದರು, ಇದು ಒಂದು ಪ್ರತಿಯೊಂದೂ ಅವರೂ ಹೇಳಿದ್ರು. ಮತ್ತು ಸೆಂಟ್ರಲ್ ಕೂತ್ಕೊಂಡಿದ್ರಲ್ವ ರಾಜನಾಯ್ಕ್ ಸರ್ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವ್ರದ್ದೊಂದು ವಿಡಿಯೋ ನಾನು ಆ್ಯಕ್ಚುಲಿ ನಾನು ಆವಾಗಲೇ ಹೇಳ್ದಂಗೆ ಬೇರೆಯವ್ರಿಗೆ ಹೇಳಿದ್ದೆ ವಿಡಿಯೋ ಮಾಡ್ಕೊಳ್ಳಿ ಅಂತ. ನಂದ್ರಲ್ಲಿ ಸ್ವಲ್ಪ ಬ್ಯಾಟ್ರಿ ಲೋ ಇರೋದ್ರಿಂದ ಅವರು ನನಗೆ ಸೆಂಡ್ ಮಾಡಿಲ್ಲ. ಸೊ ಹಾಗಾಗಿ ನಾನು ಇನ್ನೂ ಲೇಟ್ ಆಗುತ್ತೆ ಇದು ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೇನೇ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರಾಜನಾಯ್ಕ್ ಸರ್, ಐ ಆಮ್ ವೆರಿ ವೆರಿ ಸಾರಿ ಸರ್, ನಿಮ್ಮದು ವಿಡಿಯೋ ನಿಜವಾಗ್ಲೂ ಇಲ್ಲ, ಖಂಡಿತ ನಿಜವಾಗ್ಲೂ ತುಂಬ ಸಾರಿ ಅಂತ ಹೇಳ್ತೀನಿ. ಸೊ ಹಂಗಾಗಿ ಆ ಸರ್ದೊಬ್ರದ್ದು ಅದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ. ಇನ್ನು ಗೋಪಾಲ್ ಸರ್ ಮಾತಾಡಾದಮೇಲೆ ನಾನು ಕೂಡ ನನ್ನ ಅನಿಸಿಕೆಗಳನ್ನ ಒಂದು ಸ್ವಲ್ಪ ಜಸ್ಟ್ 1 ನಿಮಿಷದಲ್ಲಿ ಮಾತಾಡ್ತೀನಿ ಅಂತ ಹೇಳಿದೆ ನಾನು. ಯಾಕೆಂದರೆ ಟೈಮ್ ನಿಜವಾಗ್ಲೂ ತುಂಬ ಸಾಲ್ಟೇಜ್ ಇತ್ತು, ತುಂಬಾ ಕಮ್ಮಿ ಇತ್ತು. ಅಷ್ಟೊತ್ತಿಗಾಗಲೇ ತುಂಬ ಲೇಟಾಗಿತ್ತು. ಇನ್ನೂ ಊಟ ಕೂಡ ಮಧ್ಯಾಹ್ನದ ಲಂಚ್ ಕೂಡ ಯಾರೂ ಮಾಡಿರಲಿಲ್ಲ. ಸೊ ಹಂಗಾಗ್ಬಿಟ್ಟು ನಾನು ಜಸ್ಟ್ ಅಂದರೆ ಮಾತಾಡೋದು ತುಂಬಾ ಇತ್ತು. ಒಂದು 40 ಮಿನಿಟ್ಸ್ ನಮಗೆ ಟೈಮ್ ಕೊಟ್ಟರು ಕೂಡ ಮಾತಾಡೋದಿತ್ತು. ಬಟ್ ಆದರೂ ಕೂಡ ನಮ್ಮ ಮಾತಾಡೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಎಲ್ಲ ಟೀಚರ್ಸ್ ಬಗ್ಗೆನೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೇಳಿಬಿಟ್ಟಿದ್ರು. ಇನ್ನು ಅದನ್ನೇ ಮತ್ತೆ ನಾನು ರಿಪೀಟ್ ಮಾಡಬೇಕಾಗಿತ್ತು. ಯಾಕಂದರೆ ನನ್ನ ಲಿಸ್ಟಲ್ಲಿ ಅವೇನೇ ಆ್ಯಡ್ ಆನ್ ಆಗಿದ್ವು. ಹಾಗಾಗಿ ನಾನು ಅವ್ರು ಏನು ಹೇಳಿರಲಿಲ್ವೋ ಅದನ್ನು ಮಾತ್ರ ಹೈಲೈಟ್ ಮಾಡಿ ಹೇಳಿಬಿಟ್ಟು ಆಮೇಲೆ ಇವರು ಗುರುಮೂರ್ತಿ ಅಂತ ಹೇಳಿಬಿಟ್ಟು ಇವ್ರ ಬಗ್ಗೆ ಇವರು 6th ಒಂದೇ ಸರಿ ಡೈರೆಕ್ಟು 6th ಚಿನ್ನರ ಅಂಗಳ ಅಂತ ಮಾಡಿದ್ರು. ಅದರಲ್ಲಿ ಅವರು ಬಂದಿರತಕ್ಕಂಥ ಸ್ಟೂಡೆಂಟು ಅಂತ ಹೇಳ್ಬಿಟ್ಟು ಅದನ್ನು ಮೆಲ್ಕು ಹಾಕ್ಕೊಳ್ತಾಯಿದ್ರು, ಅದನ್ನು ಹೇಳ್ತಾಯಿದ್ರು. ಅದಾದಮೇಲೆ ಇನ್ನು ಫೈನಲಿ ನಾಗರಾಜ್ ಸರ್ ಮಾತಾಡಿದ್ರು. ಅವರು ಕೂಡ ಅವ್ರ ಅನಿಸಿಕೆಗಳು, ಅವರು ಯಾವ ಥರ ಸ್ಟ್ರಗಲ್ ಮಾಡಿದ್ರು, ಯಾವ ಥರ ಫೇಸ್ ಮಾಡಿದ್ರು, ಮಕ್ಕಳು ಯಾವ ಥರ ಬಿಹೇವ್ ಮಾಡ್ತಿದ್ರು ಆವಾಗ ಅದನ್ನು ಪ್ರತಿಯೊಂದೂ ಅವರು ಇಂಗ್ಲೀಷ್ ಟೀಚರ್ ಆಗಿದ್ದರು. ಸೊ ಅವ್ರು ಹೇಳಿದ್ರು. ಕೊನೆಯಲ್ಲಿ ಮತ್ತು ನಮ್ಮ ಫ್ರೆಂಡ್ಸ್ ಒಂದಿಬ್ಬರು ಸರ್ ಫೈನಲಿ ನೀವು ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡಿ ಅಂತ ಹೇಳಿದ್ರು. ಅಂದರೆ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾಯಿದ್ರು. ಸೊ ಹಾಗಾಗಿ ಲಾಸ್ಟಲ್ಲಿ ಒಂದು ಫ್ಯೂ ಲೈನ್ಸ್ ಇಂಗ್ಲೀಷಲ್ಲಿ ಮಾತಾಡಿ ಸರ್ ಅಂತ ಕೇಳಿದ್ರು. ಸೊ ಅವ್ರು ಇಂಗ್ಲೀಷಲ್ಲಿ ಹೇಳಿದ್ರು. ಆಮೇಲೆ ಕೂಡ ನಮಗೆ ಇನ್ನು ಎಲ್ಲ ಟೀಚರ್ಸು ಸ್ಟೂಡೆಂಟ್ಸು ಎಲ್ಲರೂ ಅವ್ರವ್ರ ಅನುಭವಗಳನ್ನ ಅವ್ರವ್ರ ಮಾತುಗಳನ್ನೆಲ್ಲ ಮಾತಾಡಿದ್ದಾದಮೇಲೆ ಇನ್ನು ಫೈನಲಿ ಗುರುವಂದನಾ ಕಾರ್ಯಕ್ರಮ ಅಂತ ಇಟ್ಕೊಂಡ್ವಿ. ಗುರುವಿರಿಗೆ ವಂದನೆ ಮಾಡ್ತಕ್ಕಂಥದ್ದು, ಅವ್ರನ್ನ ಸ್ಮರಿಸ್ಕೊತ ಸ್ವಲ್ಪ ನಮ್ಮ ಕಡೆಯಿಂದ ಆಗ್ತಕ್ಕಂಥ ಚಿಕ್ಕ ಕಾಣಿಕೆಯನ್ನು ಅವ್ರಿಗೆ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಅದನ್ನು ಕೂಡ ಫೈನಲಿ ಅರೇಂಜ್ ಮಾಡಿದ್ರು. ಪ್ರತಿಯೊಬ್ಬರೂ ಎಲ್ಲ ಫ್ರೆಂಡ್ಸು ಎಲ್ಲರೂ ತುಂಬ ಚೆನ್ನಾಗಿ ಯಾರು ಏನು ಮನಸ್ತಾಪಗಳಿಲ್ದಿರ ತುಂಬ ಆಲ್ಮೋಸ್ಟ್ ಒಂದು 23 ಇಯರ್ಸ್ ಆದಮೇಲೆ ಎಲ್ಲರೂ ಗ್ಯಾದರ್ ಆಗಿರೋದ್ರಿಂದ ಟೀಚರ್ಸ್ಗೂ ಕೂಡ ತುಂಬ ಖುಷಿ ಆದರು, ತುಂಬ ಹ್ಯಾಪಿಯಾಗಿ ಫೀಲ್ ಆದರು. ಟೀಚರ್ಸ್ ಹೇಳ್ತಾರೆ, ನಾನು ಫಸ್ಟ್ ಟೈಮು ಅಂತ ಹೇಳಿದ್ರು. ಅಂದರೆ ಫಸ್ಟ್ ಟೈಮು ಈ ಥರ ಗುರುವಂದನಾ ಕಾರ್ಯಕ್ರಮಕ್ಕೆ ಸ್ನೇಹ ಸಮ್ಮೇಳನಕ್ಕೆ ಬಂದಿರೋದು ಅಂತ ಹೇಳಿದ್ರು 1-2-3 ಟೀಚರು. ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಯಿತು, ತುಂಬಾ ಹೆಮ್ಮೆಯಿಂದ ಫೀಲ್ ಆದ್ವಿ. ನಾವು ಏನೋ ನಮ್ಮ ಕೈಲಾದ ಮಟ್ಟಿಗೆ ನಾವು ಅವ್ರು ನಮ್ಮನಿಗೆ ಒಂಥರ ಪಿಲ್ಲರ್ಸ್ ಆಗಿ ನಿಂತಾಗ ನಾವು ನಮ್ಮ ಕೈಲಾದ ಮಟ್ಟಿಗೆ ಚಿಕ್ಕದಾಗಿ ಅವ್ರನ್ನ ಸ್ಮರಿಸೋದೇನಲ್ವ ನಮ್ಮ ಖುಷಿ ಕೊಡುತ್ತೆ ಅನ್ನೋ ಒಂದು ರೀತಿಯಲ್ಲಿ. ಸೊ
ನಿಜವಾಗ್ಲೂ ನಮ್ಗೆ ಈ ವಿಚಾರದಲ್ಲಿ ಮಾತ್ರ ಈ ಒಂದು ಸ್ನೇಹ ಸಮ್ಮಿಲನ ಮಾಡಿದಾಗ ನಮಗೆ ತುಂಬಾ ಖುಷಿ ಆಯಿತು. ನಾನು ಈ ಫೋಟೋಸನ್ನ ನನ್ನ ಒಂದು ಸ್ಟೇಟಸಲ್ಲಿ ಹಾಕ್ಕೊಂಡಾಗ ನಮ್ಮ 10th ಬ್ಯಾಚು ಅಂದರೆ 10th ಬ್ಯಾಚು ಮತ್ತು ಕಾಲೇಜ್ ಡಿಗ್ರಿ ಅವರು ಕೂಡ ನಾವು ಯಾವಾಗ ಮಾಡೋಣ ಈ ಥರ ನಾವು ಮಾಡೋಣ ಅಂತ ಅಂದರೆ ಒಂದು ಇನ್ಸ್ಪಿರೇಷನ್ ಆಗಿ ಆಯಿತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅದೇ ಥರ ಅಂತ ಅನಿಸುತ್ತೆ. ತುಂಬ ಜನ ಕೇಳಿದ್ರು, ನಮ್ಮ 10th ಬ್ಯಾಚ್ ಅಂತೂ ತುಂಬ ಜನನೇ ಮೆಸೇಜ್ ಮಾಡಿ ಕೇಳಿದ್ರು, ಫೋನ್ ಮಾಡಿ ಕೇಳಿದ್ರು, ನಾವು ಮಾಡೋಣ ಈ ಥರ ನಮ್ಮದು 10th ಬ್ಯಾಚ್ ಎಲ್ಲ ಗ್ಯಾದರ್ ಆಗೋಣ ಅಂತ ಕೇಳಿದ್ರು. ಮತ್ತು ಡಿಗ್ರಿ ಅವರಂತೂ ತುಂಬ ಕಮ್ಮಿ ಇದ್ದಿದ್ದು ಡಿಗ್ರಿ ಬ್ಯಾಚಲ್ಲಿ, ಆದರೂ ಕೂಡ ಅಷ್ಟು ಜನದಲ್ಲೇ ನಾವೊಂದು ಮಾಡೋಣ ಈ ಥರ ಚೆನ್ನಾಗಿದೆ. ಮತ್ತು ಎಗೇನ್ ಎಲ್ಲರೂ ಟೀಚರ್ಸ್ನ ಎಲ್ಲರನ್ನೂ ಗ್ಯಾದರ್ ಮಾಡೋಣ ಅಂತ ನಿಜವಾಗ್ಲೂ ಅದೊಂಥರ ಖುಷಿ ಆಯಿತು ನನಗೆ. ಆ ಟೈಮಲ್ಲಿ ಅವ್ರು ಕೇಳಿದಾಗ ಓಕೆ, ಅಂದರೆ ನಾವು ಮಾಡಿದ್ದನ್ನು ಬೇರೆಯವರು ಕೇಳ್ತಾ ಇದ್ದಾರಲ್ವಾ, ಅವ್ರು ನಾವು ಈ ಥರ ಮಾಡೋಣ ಅಂತ ಕೇಳ್ತಾ ಇದ್ದಾರಲ್ವ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ಓಕೆ, ಇನ್ನು ಮತ್ತು ಹಾಗೆ ಟೀಚರ್ಸ್ ಎಲ್ಲರಿಗೂ ಒಬ್ಬೊಬ್ಬರು ಟೀಚರ್ಸ್ಗೆ ನಮ್ಮ ಕೈಲಾದ ಮಟ್ಟಿಗೆ ಒಂದು ಚಿಕ್ಕ ಶಾಲು, ಒಂದು ಹಾರ, ಒಂದು ಗಿಫ್ಟು, ಒಂದು ಹಣ್ಣಿನ ಬುಟ್ಟಿ, ಇಷ್ಟೇ ನಮ್ಮ ಕೈಲಿ. ಬಟ್ ಅದಕ್ಕಿಂತ ಜಾಸ್ತಿ ಅದ್ರ ಬೆಲೆ ಕಟ್ಟೋಕ್ಕಾಗದೇ ಇರೋಷ್ಟು ಅವ್ರು ನಮಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಬುದ್ಧಿ ಇದನ್ನು ಬೇಕಾದ್ರೆ ಯಾರು ಬೇಕಾದ್ರೂ ತೊಗೋಬೋದು. ಬಟ್ ನಮ್ಗೆ ಅವ್ರು ಕೊಟ್ಟಿರ್ತಕ್ಕಂಥ ನಾಲೆಡ್ಜು, ಕೊಟ್ಟಿರ್ತಕ್ಕಂಥ ಬುದ್ಧಿನ ನಮ್ಗೆ ಕಲಿಸ್ಕೊಟ್ಟಿರ್ತಕ್ಕಂಥ ವಿದ್ಯೆ ಬುದ್ಧಿನ ಖಂಡಿತ ಯಾರ ಕೈಲಿಂದರೂ ತೊಗೊಳಕ್ಕಾಗಲ್ಲ. ಆ ಥರ ವಿದ್ಯೆ ಬುದ್ಧಿನ ಕೊಟ್ಟಿದ್ದಾರೆ ನಮಗೆ ನಿಜವಾಗ್ಲೂ. ನಾನು ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ತಾ ಇಲ್ಲ, ನಿಜವಾಗ್ಲೂ ಇದು ನಿಜ, ಟ್ರೂ. ಆ ಟೈಮಲ್ಲಿ ನಾವು ಏನು ಒಂದು ಒಳ್ಳೆ ಸ್ಟೆಪ್ ನಾವು ತಗೊಳ್ತೀವೋ ನಮ್ಮ ಲೈಫ್ ಟೈಮ್ ಅದೇ ಸ್ಟೆಪ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ SLCಯಲ್ಲೂ ತನಕನೂ ಮೇ ಬಿ ಅದೇ ಥರ ಇರುತ್ತೆ. ಇನ್ನು ಕಾಲೇಜಲ್ಲಿ ಡಿಗ್ರಿಯಲ್ಲಿ ಅಂತಲೇ ನಾನು ಖಂಡಿತ ಅದನ್ನು ಒಪ್ಪಲ್ಲ. ಬಟ್ ನಮಗೆ SLC ತನಕನೂ ಬುದ್ಧಿ ಹೇಳ್ಕೊಟ್ಟಿರ್ತಕ್ಕಂಥ ಟೀಚರ್ಗಳು ಪ್ರತಿಯೊಂದು ಹಂತವಾಗಿ ಅವರು ಚೇಂಜ್ ಆಗ್ತಾ ಹೋಗ್ತಾರೆ. ಆದರೂ ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಅದೆಲ್ಲ ವಂದನಾ ಕಾರ್ಯಕ್ರಮ ಆದಮೇಲೆ ಇನ್ನೊಂದು ಚಿಕ್ಕದಾಗಿ ಇಲ್ಲೊಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ಬಟ್ ಇದು ಫೈನಲ್ ಫೋಟೋ ಅಲ್ಲ, ನಮ್ಮದು 7th ಒಂದು ಲಾಸ್ಟಲ್ಲಿ ಸೆಂಡ್ ಆಫ್ ಮಾಡಿದಾಗ ಒಂದು ಫೋಟೋ ತೆಗ್ದಿರ್ತಾರಲ್ವ, ಅದೇ ಥರ ನಿಂತ್ಕೊಳ್ಳೋಣ ಅಂತ ಹೇಳಿದ್ರು. ಬಟ್ ಇದು ಒಳಗಡೆ ಒಂದು ಚಿಕ್ಕದಾಗಿ ಒಂದು ಗ್ರೂಪ್ ಫೋಟೋ ಅಷ್ಟೇನೆ. ಇನ್ನು ಆಚೆಗಡೆ ಹೋದಾಗ ಚೆನ್ನಾಗಿ ಫೋಟೋ ಎಲ್ಲ ತೆಕ್ಕೊಳ್ಳೋಣ ಅನ್ನೋ ಹಾಗೆ ಒಬ್ಬಟ್ಟಿಲ್ಲ ಅಂದರೆ ಯಾರು ಹೌದಾ? ಬನ್ನಿ. ಓಕೆ, ಅದೇನು ಕೂಟು ಇಲ್ಲ ಓಕೆ, ಬಜ್ಜಿ ಅಲ್ಲಲ್ಲ ಪಪ್ಪು. ನಮಗೆ ಪಪ್ಪು ಇಲ್ಲಿಂದ ಮುದ್ದೆ ಹಿಡಿಯಲ್ಲ. ಇದು ರಸಂ ಮಜ್ಜಿಗೆ, ಉಪ್ಪಿನಕಾಯಿ, ಉಪ್ಪು ಅಷ್ಟೇನಾ? ಥ್ಯಾಂಕ್ ಯೂಟ್ಯೂಬ್ ಸರಿ. ಇನ್ನು ಫುಡ್ ಮೆನು ಎಲ್ಲ ನೋಡಿದ್ರಲ್ವ. ಇನ್ನು ಇಲ್ಲಿ ನಮ್ಮ ಫ್ರೆಂಡ್ಸು ಅಂದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಚಾನಲ್ಗೆ. ವೆರಿ ವೆರಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೂ ಒಬ್ಬರನ್ನು ಆ್ಯಡನ್ ಮಾಡಿಕೊಂಡು ಅವರು ಹೇಳ್ತಾ ಇದ್ದಾರೆ, ನಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ನಿಮ್ಮ ಚಾನಲ್ನ, ತುಂಬ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀವಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇನ್ನು ಫುಡ್ ವಿಚಾರಕ್ಕೆ ಬಂದರೆ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ. ಆ್ಯಂಡ್ ನಾನು ಅದರಲ್ಲೂ ಎಕ್ಸ್ಪೆಷಲಿ ಏನು ಹೇಳ್ತೀವಿ, ಮಶ್ರೂಮ್ ಬಾತ್ ಅಂತೂ ನಿಜವಾಗ್ಲೂ ಆಸಮ್ ಆಗಿತ್ತು, ತುಂಬ ಟೇಸ್ಟಾಗಿತ್ತು. ಸೊ ಇನ್ನು ಎಲ್ಲರೂ ಇಲ್ಲಿ ಕೂತ್ಕೊಂಡು ನಾವು ಒಂದು ಲಂಚ್ನ ತುಂಬ ಲೇಟಾಗಿ 4 o'clockಗೆ ನಾವು ಲಂಚ್ ಮಾಡ್ತಾಯಿದ್ದೀವಿ. ಓಕೆ ಇರಲಿ, ನಮ್ಗೆ ಲಂಚ್ ತಿನ್ನಬೇಕು ಅಂತ ಕೂಡ ಅನ್ನಿಸ್ಲಿಲ್ಲ, ಆ ಥರ ಆಯಿತು. ಇನ್ನು ಅಲ್ಲಿ ಟೀಚರ್ಸ್ ಎಲ್ಲ ಕೂತ್ಕೊಂಡಿದ್ರು, ಇಲ್ಲಿ ನಮ್ಮ ಲೇಡಿ ಟೀಚರ್ಸು, ಲೇಡಿ ಬಾಸ್ ಆ್ಯಂಡ್ ನಾವು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಇಲ್ಲಿ ನಾವು ಊಟ ಮುಗಿಸ್ಕೊಂಡು ಆಮೇಲೆ ಈಚೆಗಡೆ ಬಂದುಬಿಟ್ಟು ಒಂದು ಗ್ರೂಪ್ ಫೋಟೋಕ್ಕೆ ರೆಡಿ ಮಾಡ್ತಾಯಿದ್ರು. ಅಂದರೆ ಎಲ್ಲಿ ತೆಗೆದ್ರೆ ನಾನು ಆವಾಗಲೇ ಹೇಳ್ದಂಗೆ 7th ಸೆಂಡ್ ಆಫಲ್ಲಿ ಯಾವ ಥರ ಯಾರ್ಯಾರು ಎಲ್ಲೆಲ್ಲಿ ನಿಂತ್ಕೊಂಡಿದ್ರು ಅದೇ ಥರ ಒಂದು ನಿಂತ್ಕೊಳ್ಳೋಣ, ಯಾರ್ಯಾರ ಪಕ್ಕ ಯಾರ್ಯಾರು ಎಲ್ಲೆಲ್ಲಿದ್ದರು ಅದೇ ಥರ ಇರೋಣ ಅಂತ. ಬಟ್ ಟೀಚರ್ಸ್ ಮಾತ್ರ ಅದೇ ಥರ ಕೂತ್ಕೊಂಡ್ರು. ಇನ್ನೊಬ್ಬ ಟೀಚರ್ ಒಬ್ಬರು ಮಿಸ್ ಆಗಿದ್ದಾರೆ, ಸೊ ಅವರು ಇಲ್ಲ ಅಂತ ಸಾರಿ. ಇನ್ನು ಫ್ರೆಂಡ್ಸ್ನ ಒಂದು ಸ್ವಲ್ಪ ಜನ ಬಂದಿರಲಿಲ್ಲ, ಅಂದರೆ ಎಲ್ಲರೂ ಗ್ಯಾದರ್ ಆಗಿದ್ದರು. ಜಸ್ಟ್ ಒಂದು ನನ್ನ ಥಿಂಕಲ್ಲಿ ಒಂದು 4 to 7 ಏನೋ, ಸಾರಿ 5 to 7 ಏನೋ, 7 ಮೆಂಬರ್ಸ್ ಬಂದಿರಲಿಲ್ಲ ಅಷ್ಟೇ, ಬಾಯ್ಸು ಗರ್ಲ್ಸ್ ಎರಡರಲ್ಲೂ ಸೇರಿ. ಸೊ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಮಿಸ್ ಔಟ್ ಆಯಿತು ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲ
ಬಂತು. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ಫಸ್ಟು ಒಂದು ಲೇಡೀಸ್ ಅಂದರೆ ನಾವು ಹೆಣ್ಮಕ್ಳೆಲ್ಲ ಒಂದು ಗ್ರೂಪ್ ಫೋಟೋ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಒಂದು ಫೋಟೋ ತೆಗೆದ್ರು. ಅಂದರೆ ಫೋಟೋಗ್ರಾಫರ್ ಕೂಡ ಬಂದಿದ್ದರು, ಬಟ್ ಆದರೂ ಅವರು ತೆಗಿತಾಯಿದ್ರು. ಆ್ಯಸ್ ವೆಲ್ ಆ್ಯಸ್ ನಾವು ನಮ್ಮ ಫೋನಲ್ಲಿರ್ಬೋದು ಅಲ್ಲಿ ಇನ್ನೂ ಸ್ವಲ್ಪ ಜನ ಬಂದಿದ್ದರು ಬೇರೆಯವರೆಲ್ಲ. ಅಂದರೆ ನಮ್ಮ ಫ್ರೆಂಡ್ಸ್ ಅವ್ರ ಮಕ್ಕಳು, ದೊಡ್ಡ ಮಕ್ಕಳು ಇರ್ತಾರೆ, ಆವಾಗಲೇ ತುಂಬ ಕಾಲೇಜಲ್ಲೇ ಇರ್ತಕ್ಕಂಥ ಮಕ್ಕಳೆಲ್ಲ ಇದ್ದಾರೆ. ಸೊ ಅವ್ರು ಬಂದಾಗ ಅವ್ರನ್ನ ಪಾಪ ವಿಡಿಯೋ ಮಾಡಿಕೊಡಿ ಅಂತ ಅಂದರೆ ಆಯಿತು ಕೊಡಿ ಅಂತ ಹೇಳ್ಬಿಟ್ಟು ಪಾಪ ವಿಡಿಯೋ ಮಾಡಿಕೊಟ್ರು. ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ಫಸ್ಟ್ ಹೆಣ್ಮಕ್ಳೆಲ್ಲ ಒಂದು ಗ್ರೂಪ್ ಆದಮೇಲೆ ಇನ್ನು ಗಂಡು ಮಕ್ಕಳು ಕೂಡ ಆ್ಯಡನ್ ಆದರು. ಅವ್ರದ್ದು ಕೂಡ ಒಂದು ಚಿಕ್ಕದಾಗಿ ಒಂದು ಫೋಟೋ ತೆಗೆಸ್ಕೊಂಡ್ರು. ಎಲ್ಲ ಸೇರಿ ನಾವು ಎಲ್ಲರೂ ಒಂದು ಫೋಟೋ ಸೆಷನ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಾಯ್ತು ಈ ಫಂಕ್ಷನ್ನು. ಮೇಡಮ್ ಬ್ಯಾಗ್ ಇರ್ಬೇಕಲ್ಲಿ. ಓಕೆ ಮ್ಯಾಮ್, ರೆಡಿ ಅಣ್ಣ ಬ್ರದರ್. ಮೇಡಮ್ ನೀವು ಸ್ವಲ್ಪ ಚೇರ್ ಸ್ವಲ್ಪ ಸೆಂಟ್ರಿಗೆ ಹಾಕಿರ್ತೀರ. ಇನ್ನು ಸ್ವಲ್ಪ ರಾಜು ಸರ್ ಕಡೆ ರೆಡಿ. ಹೋಗೋ ಇವಾಗ ಮುಂದಕ್ಕೆ ಹೋಗಿ ಆಯ್ತೇನಾ? ಓಕೆ ರೆಡಿ 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 ಸರ್. You've been broken down, heart is beating, still won't make a sound. It feels like an angel straight from heaven, just like my lucky number 7. ಇನ್ನು ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ 7th ಬ್ಯಾಚ್ ಸಮ್ಮಿಲನ, 7th ಬ್ಯಾಚ್ ಗೆಟ್ ಟುಗೆದರ್ ಈ ಥರ ಇತ್ತು. ನೀವು ಯಾರ್ಯಾರು ಗೆಟ್ ಟುಗೆದರ್ ಮಾಡಿದ್ದೀರಾ ಅಂದರೆ ತುಂಬ ವರ್ಷಗಳ ನಂತರ ಒಂದು ಈ ಥರ ಸೇರ್ತಾರೆ ಅಂದರೆ ಫ್ರೆಂಡ್ಸ್ ಎಲ್ಲ ಒಂದು ಹತ್ರ ಗ್ಯಾದರ್ ಆಗ್ತಾರಲ್ವ, ನಿಜವಾಗ್ಲೂ ಅದರಲ್ಲಿ ಇರ್ತಕ್ಕಂಥ ಖುಷಿ ಬೇರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟೋ ಜನ ನಾನು ಫುಲ್ ಎಕ್ಸೈಟಲ್ಲಿದ್ದೆ, ನಂಗೆ ನಿದ್ದೆನೇ ಬರ್ತಿರ್ಲಿಲ್ಲ, ಬರೀ ಅದನ್ನೇ ನೆನೆಸ್ಕೊಳ್ತಿದ್ದೆ ಅಂತ ಹೇಳ್ತಿದ್ರು. ನಿಜ, ಆಲ್ಮೋಸ್ಟ್ ಎಲ್ಲರಿಗೂ ಅದೇ ಥರ ಆಗುತ್ತೆ ಅಂತಲೇ ಅನಿಸುತ್ತೆ. ಇನ್ನು ನಾನು ಸ್ಟಾರ್ಟಿಂಗು ಅಮ್ಮನ ಮನೆಯಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಇದು ಫ್ರೆಂಡ್ಸ್ ಗೆಟ್ ಟುಗೆದರ್ ಗ್ಯಾದರ್ ಆಗ್ತಾ ಇರೋದ್ರಿಂದ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ, ಫ್ರೆಂಡ್ಸ್ ಜೊತೆಯಿಂದನೇ ಸ್ಟಾರ್ಟ್ ಮಾಡೋಣ ವಿಡಿಯೋ ಅಂತ ನಾನು ವಿಡಿಯೋನು ಸ್ಟಾರ್ಟ್ ಮಾಡಿರಲಿಲ್ಲ. ಜಸ್ಟ್ ಅಮ್ಮನ ಮನೆಯದು ಒಂದು ಸ್ವಲ್ಪ ಫೋಟೋಸ್ ಸಿಕ್ತು ಅಂದ್ಬಿಟ್ಟು ಮಕ್ಕಳ ಜೊತೆ ಅದೊಂದು ಸ್ವಲ್ಪ ಫೋಟೋಸನ್ನು ಆ್ಯಡ್ ಮಾಡಿದೆ. ಮತ್ತು ಅಲ್ಲಿಂದ ಪ್ರತಿಯೊಂದು ಫೋಟೋಸನ್ನು ಆ್ಯಡ್ ಮಾಡ್ತಾ ಬಂದೆ. ಇನ್ನೂ ಸುಮಾರು ಸ್ವಲ್ಪ ವಿಡಿಯೋ ಇಲ್ಲ ನಾವು ಫ್ರೆಂಡ್ಸ್ ಎಲ್ಲ ನಾವು ಮಾತಾಡ್ಕೊಂಡಿದ್ದು ಅದೇನೇ. ನಿಜವಾಗ್ಲೂ ಸೌಭಾಗ್ಯ ಅಂತ ಇದೆ ಅಲ್ವಾ, ಸೌಭಾಗ್ಯ ಮಾತ್ರ ನನಗೆ ನಿಜವಾಗ್ಲೂ ತುಂಬ ಸರಿ ಹೇಳಿತ್ತು, ಒಳ್ಳೆ ವಿಡಿಯೋಸ್ ಆಗುತ್ತೆ, ನಿಮಗೆ ತುಂಬ ಕಂಟೆಂಟ್ ಸಿಗುತ್ತೆ, ಒಂದು ಎಷ್ಟು ಯಾರು ಏನಾದರೂ ಅಂದ್ಕೊಳ್ಳಿ ಒಂದು 2-3 ಎಪಿಸೋಡ್ ಥರ ಮಾಡಿಬಿಟ್ಟು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಥರ ಹಾಕು ಅಂತ. ಬಟ್ ನಂಗೆ ವಿಡಿಯೋಸ್ ಅಷ್ಟೊಂದು ಸಮ್ ರೀಸನ್ಸಿಂದ ನಂಗೆ ವಿಡಿಯೋಸ್ ಅಷ್ಟೊಂದು ಸಿಗಲಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಇರೋ ವಿಡಿಯೋಸ್ ಅಷ್ಟಕ್ಕೇ ನಾನು ಒಂದು ಪಾರ್ಟ್ 1 ಅಷ್ಟಕ್ಕೆ ನಾನು ಮುಗಿಸ್ತಾ ಇದ್ದೀನಿ. ನಿಜವಾಗ್ಲೂ ಇನ್ನೊಂದು ಸರಿ ನಾವು ಗ್ಯಾದರ್ ಆಗ್ತೀವಿ, ಆವಾಗ ಖಂಡಿತ ಇನ್ನೂ ಚೆನ್ನಾಗಿ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋ ವಿಡಿಯೋ ಕೂಡ ನನ್ನ ಹತ್ರ ಇಲ್ಲ. ಅದು ಕೂಡ ಎಲ್ಲರೂ ಅವರವರು ಅಕೇಶನ್ ಅಂದರೆ ಅವ್ರವ್ರ ನೇಮ್ಸ್ ಇರ್ಬೋದು, ಅವ್ರ ಹಸ್ಬೆಂಡ್ ನೇಮು, ವೈಫ್ ನೇಮು, ಈ ಥರ ಪ್ರತಿಯೊಂದು ಹೇಳ್ಕೊಂಡಿದ್ರು, ಅದು ಕೂಡ ಮಿಸ್ ಆಗಿದೆ. ಓಕೆ, ಇಷ್ಟ ಆಗಿತ್ತು ಈ ವಿಡಿಯೋ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.